एक कटोरा मुझे बनाइए। ದೇವರಿಗೆ ಸ್ತೋತ್ರವಾಗಲಿ. ನನಗೆ ಪಾಸ್ಟ್ರು 3 ದಿವಸ ಮುಂಚೆನೇ ನನಗೆ ಹೇಳಿದರು. ದೇವರಿಗೆ ಸ್ತೋತ್ರ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ನಾನು ನಿಲ್ಲಲಿಕ್ಕೆ ಯೋಗ್ಯಳಲ್ಲ ಇಲ್ಲಿ, ಆದರೆ ನೀನು ನಿಲ್ಲಿಸಿದ್ದೀಯಾ ಅಂದರೆ ನಿನ್ನ ನಾಮವನ್ನು ನಾನು ಮಹಿಮೆ ಪಡಿಸಬೇಕು ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ. 3 दिन के पहले पादरी साहब ने मुझे बताया था कि मुझे ऐसे वचन देना पड़ेगा। मैं परमेश्वर के सम्मुख में प्रार्थना कर रही थी कि परमेश्वर आपके सामने खड़े होने की योग्यता मुझ में नहीं है, लेकिन अगर फिर भी मुझे ये अवकाश दिया गया है तो ये केवल आपके अनुग्रह के कारण है। ದೇವರ ನಮಗೆ ಸ್ತೋತ್ರ. ವಾಕ್ಯ ಭಾಗಕ್ಕಾಗಿ ಹೋಗುವಾಗ ನಾನು ಇವತ್ತು ತೆಗೆದುಕೊಂಡಿರುವಂಥ ವಾಕ್ಯ ಭಾಗ ಯೆಶಾಯನ ಬರೆದ ಪತ್ರಿಕೆ 60ನೇ ಅಧ್ಯಾಯ 1ನೇ ವಾಕ್ಯ. आज के वाक्य भाग के लिए मैंने यशाया की पुस्तक चैप्टर 60 से परमेश्वर के वचनों को चुना है. ಓದ್ತೀರಾ ಯಾರಾದರೂ? 1-2 ವಾಕ್ಯ 3 ತನಕ ಓದಿ. यशाया की पुस्तक 60 चैप्टर से पहले 3 वचन को हम पढ़ेंगे. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕಾರ್ಗತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗವನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಸಾಕು, ಥ್ಯಾಂಕ್ ಯು. ಈ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವರ್ಗಸ್ಥನಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ದಾಸಿಯಾದ ನಾನು ನಿನ್ನ ಕೃಪಾಸ್ಥಾನದ ಮುಂದೆ ನಿಂತಿದ್ದೇನಪ್ಪ. ಕರ್ತನೆ, ನನ್ನಲ್ಲಿ ಯಾವ ಬಲವಾಗಲಿ ಸಾಮರ್ಥ್ಯವಾಗಲಿ ಜ್ಞಾನವಾಗಲಿ ಇಲ್ಲಪ್ಪ. ಕರ್ತನೆ, ನಿನ್ನ ಕೃಪೆ ಮಾತ್ರ ನನ್ನನ್ನು ಮರೆ ಮಾಡಲಿ ಸ್ವಾಮಿ. ಈ ವಾಕ್ಯದೊಟ್ಟಿಗೆ ನನ್ನೊಟ್ಟಿಗೂ ಸ್ವಾಮಿ ಕೇಳುವಂಥ ನಿನ್ನ ಜನರೊಟ್ಟಿಗೂ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಪರಲೋಕದ ತಂದೆಯೇ. ಸ್ತೋತ್ರ. ನಾನು ಈ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವಾಗ ದೇವರು ನನಗೆ ಹೇಳಿದಂಥ ಒಂದು ಮಾತು, ಎಷ್ಟೋ ಸಮಯ ಬಲಹೀನಳಾಗಿ ಹಾಸಿಗೆಯಲ್ಲಿ ನನ್ನ ಕೈಲೇನೂ ಆಗಲ್ಲ ಅಂತ ಮಲಗ್ತೀನಿ. ಒಂದು ಕಡೆ ಒಂದು ಸೈಡು ನನಗೆ ನೋವು ಬರುತ್ತೆ, ಆವಾಗ ನಾನು ನಿನ್ನ ಮುಂದೆ ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂದ್ಕೊಂಡಿರ್ತೀನಿ. मैं जब इन वचनों के ऊपर ध्यान कर रही थी तो मेरे मन में एक ऐसी आलोचना आई कि अनेक बार ऐसे होता है मेरे जीवन में कि मैं अस्वस्थ हूँ, मंजिल के ऊपर हूँ, वहाँ से उठ नहीं पाती हूँ, ना ही कुछ काम कर सकती हूँ और अपने आप को बलहीन समझते रहती हूँ. ನನಗೆ ಜ್ಞಾನ ಇಲ್ಲ, ಸಾಮರ್ಥ್ಯ ಇಲ್ಲ, ವಿದ್ಯೆ ಇಲ್ಲ, ನನಗೆ ಬುದ್ಧಿ ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ, ನಾನು ಏನಿದ್ರೂ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಇರಬೇಕು ಅನ್ನುವಂಥ ಆಲೋಚನೆಯಲ್ಲಿ ನಾನಿರ್ತೀನಿ. मेरी एक ये आलोचना रहती है कि मेरे पास कोई सामर्थ्य नहीं है, ना ही मैंने अच्छी पढ़ाई की है, ना ही मेरे पास ज्ञान है, या ना ही मैं कुछ काम कर सकती हूँ. बस ऐसे छोटे मोटे काम जो मैं अपने लिए कर सकती हूँ, मैं उन कामों को करती हूँ. ನನ್ನ ಮನಸ್ಸಿಗೆ ತಟ್ಟಿ ಎಬ್ಬಿರಿಸುವಂಥ ವಾಕ್ಯ, मेरे मन को बार बार मेरे मन को छूकर मुझे आगे बढ़ाने वाला एक वचन, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. पहला वचन हम पढ़ेंगे, उठ प्रकाशमान हो क्योंकि तेरा प्रकाश आ गया है. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ, और यहोवा का तेज तेरे ऊपर उदय हुआ है. ಹೀಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, देखो पृथ्वी पर तो अंधियारा और ಕಾರ್ಗತ್ತಲು ಜನಾಂಗವನ್ನು ಮುಚ್ಚಿದೆ, और राज्य के लोगों पर घोर अंधकार छाया हुआ है. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, परंतु तेरे ऊपर यहोवा उदय होगा. ರಕ್ಷಣೆ ಹೊಂದಿದಂಥ ನಾನು ನೀವುಗಳು ನೆನಪಿನಲ್ಲಿಡಬೇಕಾದದ್ದು ಹೇಳುವಂಥದ್ದು, ದೇವರು ಈ ವರ್ಷದ ಕೊನೆಯಲ್ಲಿ ನಮ್ಮನ್ನು ತಟ್ಟಿ ಎಬ್ಬರಿಸ್ತಾ ಇದ್ದಾನೆ. ಎದ್ದೇಳು. ನಾವು ರಕ್ಷಣೆ ಹೊಂದಿ ಇಷ್ಟು ದಿನ ನಾವೇನು ಮಾಡಿದ್ದೀವಿ? ನಾವು ಬರೀ ವಿಶ್ವಾಸಿಗಳಾಗಿದ್ದೇವೆ, ನಾವು ಬರೀ ಚರ್ಚಿಗೆ ಬರೋದು ಹೋಗೋದು ಮಾತ್ರ ಇದ್ದೇವೆ. उद्धार पाए हुए हम लोगों ने क्या करना है? हमारे जीवन में हम हमेशा ऐसे ही रहते हैं और परमेश्वर इस वर्ष के अंत में हमसे ये कहना चाहते हैं कि उठो, परमेश्वर की तेजस जो है, परमेश्वर की उदय जो है वो हमारे ऊपर आएगी. ಇಲ್ಲಿ ಯೆಶಾಯನು ದೇವರ ಒಂದು ವೈಭವವನ್ನು ನೋಡುತ್ತಿದ್ದಾನೆ. ಆತನಿಗೆ ಹೇಳುವಂಥ ಮಾತು, ಏಳು, ನೀನು ಪ್ರಕಾಶಿಸು, ನಿನಗೆ ಬೆಳಕು ಬಂತು ಎಂಬುದಾಗಿ. यहाँ पर यशाया से परमेश्वर कहते हैं कि उठ प्रकाशमान हो क्योंकि
तेरा प्रकाश आ गया है। ಈ ಬೆಳಕು ನಮಗೆ ಯಾವಾಗ ಬಂತು? ನಾವು ಸತ್ಯವನ್ನು ತಿಳಿಯದೇ ಇರುವಾಗ, ಯೇಸು ಸ್ವಾಮಿ ಯಾರೆಂದು ಅರಿಯದೇ ಇರುವಾಗ ಯೇಸು ನಮ್ಮನ್ನು ಕರೆದು ನಮಗೆ ರಕ್ಷಣೆಯನ್ನು ಕೊಟ್ಟನು. ये ज्योति हमारे जीवन में कब आती है? जब हम यीशु मसीह को नहीं जानते थे, अंधियारे में जी रहे थे, तो परमेश्वर का वचन हमारे जीवन में ज्योति बनकर आया। ನಾವೀಗ ರಕ್ಷಣೆ ಹೊಂದಿದ್ದೇವೆ. ನಮ್ಮಲ್ಲಿರುವಂಥ ಕಾರ್ಗತ್ತಲುಗಳನ್ನು, ಪಾಪಗಳನ್ನು, ಅಪರಾಧಗಳನ್ನು ದೇವರು ನಮ್ಮಿಂದ ದೂರ ಎಸೆದಿದ್ದಾನೆ. अब हम परमेश्वर में उद्धार पाकर आए हैं। हमारे अंदर जो पाप थे, जो हमारे अपराध थे, जो कोई भी गलतियां हमने की थी, परमेश्वर ने उस सबको हमसे दूर कर दिया है। ಈಗ ನಮ್ಮಲ್ಲಿ ಏನಿದೆ? ದೇವರ ಪ್ರಕಾಶವಿದೆ. अब हमारे अंदर क्या है? परमेश्वर का प्रकाश है। ಎಫೆಸಿಯ 5:14 ಓದಿ. यफेसियों की पत्री 5वें अध्याय के 14 में हम देखेंगे। एफेसियों की पत्री 5वें अध्याय के 14वें वचन में, इस कारण वह कहता है सोने वाले जाग और मुर्दों में से जी उठ, तो मसीहा की ज्योति तुझ पर चमकेगी। ಆದದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ಇವಾಗ ನಾವೇನು ಮಾಡ್ತಾ ಇದ್ದೀವಿ? ನಿದ್ರೆ ಮಾಡ್ತಾ ಇದ್ದೀವಿ. ನಿದ್ರೆ ಮಾಡುವುದನ್ನು ಬಿಟ್ಟು ಎದ್ದೇಳು, ದೇವರು ನಿನಗೆ ಪ್ರಕಾಶವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. इस वचन में जब हम देखते हैं तो हमें क्या पता चलता है कि अभी हम अपने उद्धार पाए हुए जीवन में सो रहे हैं और परमेश्वर हमसे कहते हैं कि उठो और मुर्दों में से जी उठो, क्योंकि परमेश्वर उनकी ज्योति जो है वो हमारे ऊपर चमकाना चाहते हैं। ಈಗ ನಮಗೆ ಪ್ರಕಾಶ ಬಂದಿರುವುದು ನಮ್ಮಿಂದ ಬಂದಿರುವಂಥ ಪ್ರಕಾಶವಲ್ಲ, ಕ್ರಿಸ್ತನು ನಮಗಾಗಿ ಕೊಟ್ಟಿರುವಂಥ ಪ್ರಕಾಶ. ये जो ज्योति हमारे जीवन में आई है वो हमारे अंदर से जगी हुई ज्योति नहीं, बल्कि परमेश्वर ने हमारे जीवन में जो दी है वो वाली ज्योति है। ಈಗ ನಾವು ಎದ್ದೇಳಬೇಕಾಗಿದೆ ಒಂದು ಎಚ್ಚರಿಕೆಯಲ್ಲಿ. अब हमने सावधान से जी उठना है। ಎಫೆಸಿಯ 5:14 ಹೇಳ್ತಿದೆ, ಬೆಳಕಿಗೆ ಸಂಬಂಧವಾದದ್ದು ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿದೆ. इस कारण वह कहता है सोने वालों जागो और मुर्दों में से जी उठ, तो मसीह की ज्योति तुझ पर चमकेगी। ಕಾರ್ಗತ್ತಲೆ ಎಂದು ಹೇಳುವುದಾದರೆ ಇಲ್ಲಿ ದೇವರು ಜನಾಂಗದ ಮೇಲೆ ಕಾರ್ಗತ್ತಲು ಮುಚ್ಚಿದೆ, ಆದರೆ ನಿನ್ನ ಮೇಲಾದರೂ ಯೆಹೋವನು ಉದಯಿಸಿದ್ದಾನೆ ಅಂತ ಹೇಳುವುದಾದರೆ ಆ ದೇವರ ಆ ಪ್ರಕಾಶವಾದ ಆ ಕ್ರಿಸ್ತನೆಂಬ ಆ ರಕ್ಷಣೆಯ ಕಿರಣವನ್ನು ನಮ್ಮ ಮೇಲೆ ಕೊಟ್ಟು ಹೇಳ್ತಾ ಇದ್ದಾನೆ ದೇವರು, ನೀನೀಗ ಕಾರ್ಗತ್ತಲೆ ಇರುವಂಥ ಜಾಗಗಳಲ್ಲಿ, ಕಾರ್ಗತ್ತಲೆ ಇರುವಂಥ ಜನಾಂಗಗಳಿಗೆ ನೀನು ಹೋಗು ಅಂತ ಹೇಳ್ತಾ ಇದ್ದಾರೆ. अंधियारे के बारे में जब हम देखते हैं तो परमेश्वर कहते हैं कि यहाँ के राज्य के लोग जो अंधियारे में हैं, जो पूरे अंधियारे में हैं, उनके जीवन में कोई ज्योति नहीं है, बल्कि परमेश्वर ने आपके जीवन में एक ज्योति दी है। उन्होंने एक प्रकाश दिया है ताकि आप उस अंधियारे से अलग हो पाए और जो लोग अंधियारे में हैं उनके जीवन में भी ज्योति ला पाए। ನಾನು ಇವತ್ತು ಹೇಳ್ತಾ ಇರುವಂಥ ವಾಕ್ಯ ಯೆಶಾಯನ ಬರೆದ ಪತ್ರಿಕೆ 60ನೇ ಅಧ್ಯಾಯ 1ನೇ ವಾಕ್ಯವನ್ನು ಹೇಳ್ತಾ ಇದ್ದೀನಿ. ದೇವರು ನಮಗೆ ಬೆಳಕನ್ನು ಕೊಟ್ಟಿರುವಾಗ ಹೇಳ್ತಾನೆ, ಒಂದು ಬೆಳಕು, ಒಂದು ದೀಪವನ್ನು ಹಚ್ಚಿ ಕಂಬದ ಮೇಲೆ ಇಡ್ತೀವಿ ಹೊರತು ಯಾವತ್ತೂ ದೀಪವನ್ನು ಹಚ್ಚಿ ನಾವು ಮುಚ್ಚಿಡುವುದಿಲ್ಲ. जब कभी हम एक दीप को जलाते हैं तो उसको हम किसी ऊंचे स्थान पर रखते हैं, बल्कि उसको जलाकर उसको हम छुपा नहीं देते। ದೇವರು ಹೇಳಿದ್ದಾನೆ, ನೀನೇ ಲೋಕಕ್ಕೆ ಬೆಳಕು. परमेश्वर ने कहा है कि हम और आप ही इस दुनिया के ज्योति हैं। ನೀನೇ ಭೂಮಿಗೆ ಉಪ್ಪು ಅಂತ ಹೇಳಿದ್ದಾರೆ. आप ही इस दुनिया के नमक हैं। ಎಷ್ಟೋ ಜನರು ಕಾರ್ಗತ್ತಲೆಯಲ್ಲಿ ಸತ್ಯವನ್ನು ತಿಳಿಯದೆ ನಿಂತಿದ್ದಾರೆ. बहुत सारे लोग इस दुनिया में अंधियारे में छुपे हुए हैं, जिनको परमेश्वर की सच्चाई के बारे में नहीं पता। ಲೋಕದವರಿಗೆ ಬೆಳಕಿಲ್ಲ, ಆದರೆ ನಮಗೆ ಬೆಳಕಿದೆ. इस दुनिया के लोगों के जीवन में ज्योति नहीं है, लेकिन हमारे जीवन में परमेश्वर ने वो प्रकाश डाला है। ಆ ಬೆಳಕಿನ ಕಡೆಗೆ ಜನರನ್ನು ನಡೆಸುವುದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾನೆ, ಎದ್ದೇಳು, ಇವಾಗ ನಿನಗೆ ಬೆಳಕು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. उस प्रकाश के ओर इन लोगों को चलाने के लिए परमेश्वर हमसे कहते हैं, जी उठो, ताकि तुम लोग नाश होने वाले आत्माओं को परमेश्वर के ज्योति में ले आ पाओ। ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂದು ಹೇಳ್ತಾ ಇದ್ದಾರೆ. यहाँ पर हम देखते हैं कि परमेश्वर उनसे कहते हैं कि उठो, क्योंकि परमेश्वर की जो उजाला है वो तुम्हारे ऊपर प्रकाशित हो रही है।
ಈಗ ದೇವರ ಬೆಳಕು ದೇವರ ತೇಜಸ್ಸು ನಮ್ಮ ಮೇಲೆ ಬಂದಿರುವಾಗ ನಾವಿನ್ನೂ ಕತ್ತಲೆಯಲ್ಲಿ ಇದ್ದವರಾಗೆ ಜೀವಿಸಬೇಕಾ? सोच कर देखिए, अगर परमेश्वर की उजाला जो है, परमेश्वर का प्रकाश हमारे जीवन में आया है, तो क्या हमें फिर भी अंधियारे में जीना है, ಇಲ್ಲ ನಾವು ಮತ್ತೊಬ್ಬರಿಗೆ ಬೆಳಕು ಕೊಡುವಂಥವರಾಗಿರ್ಬೇಕಾ? या फिर हमें दूसरे लोगों के जीवन में ज्योति दिखाने वाले बनना चाहिए? ನಾವು ಎಷ್ಟು ಭಾರ ಪಡ್ತಾ ಇದ್ದೀವಿ ಈ ದಿನಗಳಲ್ಲಿ, ದೇವರೇ ಕಾರ್ಗತ್ತಲೆ ಇರುವ ಜಾಗಗಳಿಗೆ ನನ್ನನ್ನು ನಡೆಸು, ನಾನೇ ಬೆಳಕು ಅಂತ ಹೇಳಿದ್ದೀಯ, ಬೆಳಕಿನ ವಿಷಯವಾಗಿ ಮಾತನಾಡಬೇಕು ಎಂಬುದಾಗಿ ನಾವೆಷ್ಟು ಜನ ಭಾರ ಪಡ್ತಾ ಇದ್ದೀವಿ? हम में से कितने लोग हर दिन परमेश्वर से ये प्रार्थना करते होंगे कि परमेश्वर, हाँ, हम एक ऐसे अंधियारे जीवन में जी रहे हैं और हम उन अंधियारे जीवन में जीने वाले लोगों के जीवन में ज्योति बनकर उनके जीवन में प्रकाश लाना चाहते हैं। ಒಂದು ಆತ್ಮಿಕವಾದ ಒಂದು ಎಚ್ಚರಿಕೆಯ ಜೀವನ ನಮ್ಮಲ್ಲಿ ಇಲ್ಲ ಅಂತ ಕಾಣುವುದಾದರೆ ನಾವಿನ್ನೂ ಕತ್ತಲೆಯಲ್ಲೇ ಇದ್ದೇವೆ. अगर हमारे आत्मिक जीवन में हमें ऐसे नहीं लगता कि हमें दूसरों के जीवन में ज्योति लाना ज़रूरी है, तो इसका मतलब ये होगा कि हमारे जीवन में खुद हमारे अंदर ही अंधियारा छाया हुआ है। ಕ್ರಿಸ್ತನು ನಮ್ಮನ್ನು ಯಾತಕ್ಕಾಗಿ ಬಿಡುಗಡೆ ಮಾಡಿದ್ದಾನೆ, ಯಾತಕ್ಕಾಗಿ ಆತನ ಬೆಳಕು ನಮ್ಮಲ್ಲಿ ಇಟ್ಟಿದ್ದಾನೆ ಅನ್ನುವಂಥದ್ದೇ ನಮಗೆ ಪರಿಜ್ಞಾನ ಇಲ್ಲ. यीशु मसीह ने हमें उद्धार किस लिए दिया है, हमारे जीवन में वो प्रकाश क्यों डाला है, हम खुद इसके बारे में नहीं जानते। ದೇವರಿಗೆ ಸ್ತೋತ್ರವಾಗಲಿ. ಮತ್ತೆ ಯೆಶಾಯ 51:17 ವಾಕ್ಯದಲ್ಲಿ ಹೇಳಲ್ಪಡ್ತಿದೆ, 52:1 ಹೇಳಲ್ಪಡ್ತಿದೆ, ಯೆಶಾಯ 60:20 ಹೇಳಲ್ಪಡುತ್ತೆ ಬೆಳಕಿನ ವಿಷಯವಾಗಿ, ಕೀರ್ತನೆ 27:1 ಹೇಳಲ್ಪಡ್ತಿದೆ, 2 ಕೊರಿಂಥಿಯ 4:6 ಹೇಳಲ್ಪಡುತ್ತೆ. यशायाह की पुस्तक 51 में, 52 में और 60 के 20 में, और उसी तरह दूसरी कुरिन्थियों की पत्री में, हर जगह परमेश्वर के वचन के द्वारा हम देख सकते हैं उजियाला के बारे में। ನಾವು ದೇವರ ಪ್ರಕಾಶವನ್ನು, ಆ ದೇವರ ರಕ್ಷಣೆಯನ್ನು ನಾವು ಮುಚ್ಚಿಟ್ಟು ದೇವರ ಕಾರ್ಯವನ್ನು ಮಾಡದೆ, ದೇವರ ಕೆಲಸವನ್ನು ನಾವು ನಡೆಸದೆ, ನಾವು ಅಸಡ್ಯವಾಗಿ ಈ ದೇವರು ರಕ್ಷಣೆ ಕೊಟ್ಟಿದ್ದನ್ನು ನಾವು ಅಸಡ್ಯ ಮಾಡಿ ತಿರುಗುವುದಾದರೆ, जो परमेश्वर ने हमें उद्धार हमारे जीवन में दिया है, जो ज्योति उन्होंने हमारे जीवन में डाला है, अगर हम उसकी ओर ध्यान ना देते हुए अपने इच्छा अनुसार इस जीवन में इस दुनिया में जी रहे हैं, ಒಂದು ದಿನ ದೇವರು ನಮ್ಮನ್ನು ಕೇಳ್ತಾನೆ, ನಮಗೆ ಕೊಟ್ಟ ರಕ್ಷಣೆ ಏನು ಮಾಡಿದು ನಾವು, ಆ ರಕ್ಷಣೆ ವಸ್ತ್ರವನ್ನು ನಾವು ಏನು ಮಾಡಿದು, ಆ ರಕ್ಷಣೆಯ ಪ್ರಕಾಶವನ್ನು ನಾವು ಏನು ಮಾಡಿದು. एक दिन परमेश्वर हमसे ये प्रश्न ज़रूर पूछेंगे कि मैंने आपको जो उद्धार दिया था, आपके जीवन में जो उद्धार का वस्त्र मैंने आपको दिया था, उससे आपने क्या किया, आपने उसका उपयोग कैसे किया। ಎಷ್ಟೋ ಜನರಿಗೆ ನೋಡಿ ರಕ್ಷಣೆ ಅರ್ಥವೇ ಗೊತ್ತಿಲ್ಲ. ದೇವರು ನಮ್ಮ ಯಾಕೆ ಕರೆದು ರಕ್ಷಣೆ ಕೊಟ್ಟಿದ್ದಾರೆ, ಇದ್ರ ಉದ್ದೇಶವೇನು, ನಾವು ಹೇಗೆ ಜೀವಿಸಬೇಕು, ಯಾತಕ್ಕಾಗಿ ಜೀವಿಸಬೇಕು, ಈ ಕ್ಷಣ ಲೋಕದಲ್ಲಿ ನಾವು ಕ್ಷಣ ಮಾತ್ರದಲ್ಲಿ ಎತ್ತಲ್ಪಡ್ತೇವೆ, ನಾವು ಕಾಣದಿರುವಂಥ ದೇವರ ದೇಶಕ್ಕೆ ನಾವು ಹೋಗ್ತೇವೆ ಎನ್ನುವಂಥ ಪರಿಜ್ಞಾನ ಇಲ್ಲದೆ, ರಕ್ಷಣೆ ಅನ್ನುವಂಥದ್ದು ಯಾರೋ ಒಂದು ಜೊತೆ ವಸ್ತ್ರನ ಕೊಟ್ಟರು ಅದನ್ನು ನಾನು ಉಟ್ಕೊಂಡೆ ಅನ್ನುವಂಥ ರೀತಿಯಲ್ಲಿ ಇದ್ದೇವೆ. बहुत सारे लोगों को इस उद्धार का अर्थ नहीं मालूम होता, वो नहीं जानते हैं कि उद्धार क्या होता है, किसके लिए जी रहे हैं, क्यों जी रहे हैं, परमेश्वर ने हमें ये उद्धार किस लिए दिया है, हम इससे क्या सीख सकते हैं। और कुछ लोग जानते तक नहीं हैं कि ये सब कुछ के द्वारा हम दूसरे लोगों के जीवन में क्या कर सकते हैं। ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಕೊಟ್ಟಿರುವಂಥ ರಕ್ಷಣೆ, ಆತನ ತೇಜಸ್ಸು, ಆತನ ಬೆಳಕು ಲೋಕದೆಲ್ಲೆಡೆ ಜನರು ಕಾರ್ಗತ್ತಲೆಯಲ್ಲಿ ಹೋಗುತ್ತಿದ್ದಾರೆ. ದೇವರೇ, ಆ ರಕ್ಷಣೆಯನ್ನು ನೀನು ನನಗೆ ಕೊಟ್ಟಿದ್ದೀಯಪ್ಪ, ಆ ನಿತ್ಯ ಜೀವಕ್ಕೆ ನನಗೆ ದಾರಿ ತೋರಿಸಿದ್ದೀಯ ಸ್ವಾಮಿ, ನಾನೆಲ್ಲಿ ಹೋಗಬೇಕು, ನಾನೇನು ಮಾಡಬೇಕು ಎಂದು ದೇವರನ್ನು ಕೇಳಿ ನಿಲ್ಲುವುದಾದರೆ, अनेक बार हमारे जीवन में हम ऐसे सोचते हैं कि दूसरों ने ये उद्धार का वस्त्र पहना है तो मैंने भी ढक लिया, लेकिन अगर हम इस दुनिया के लोगों को जो अंधियारा में जी रहे हैं उनको परमेश्वर का सुसमाचार बांट सकते हैं, उनके जीवन में भी ज्योति ला सकते हैं। ಕಾರ್ಗತ್ತಲೆಯಲ್ಲಿರುವಂಥ ಜನರನ್ನು ಬೆಳಕಿನೆಡೆಗೆ ನಡೆಸಲಿಕ್ಕೆ ನಮ್ಮಿಂದ ಆಗುತ್ತದೆ. ये जो परमेश्वर का वचन जो है अंधियारे में जीने वाले लोगों के जीवन में प्रकाश डालने के लिए वो हमें सहायता करेगी। ನಮ್ಮ ಸಾಮರ್ಥ್ಯದಿಂದ ನಾವೇನು ಮಾಡಲು ಸಾಧ್ಯವಿಲ್ಲ. ये हमारे ताकत से हम नहीं कर सकते, ನಮ್ಮ ಜ್ಞಾನ ನಮ್ಮ ಬುದ್ಧಿ ಏನು ದೇವ್ರ ಮುಂದೆ ಫಲಿಸಲ್ಲ. हमारी जो ज्ञान है वो उस परमेश्वर के सामने वो कोई काम नहीं आएगी। ನಾವು ಕೇಳಬೇಕಾಗಿದ್ದು ಒಂದೇ, ದೇವರೇ ನೀನು ನನಗೆ ರಕ್ಷಣೆ ಕೊಟ್ಟಿದ್ದೀಯಾ. हमने परमेश्वर से ये बात पूछना है कि परमेश्वर आपने मुझे उद्धार दिया है,
ನನ್ನನ್ನೇ ಈ ಲೋಕಕ್ಕೆ ನೀನು ಬೆಳಕಾಗಿಟ್ಟಿದ್ದೀಯ ದೇವ. आपने मुझे इस दुनिया में एक ज्योति बनकर रखा है। ನಾನು ನಿಲ್ಲುವ ಕಡೆ, ನಾನು ಇರುವ ಕಡೆ ನಾನು ಬೆಳಕಾಗಿರಬೇಕು ಎಂಬುದಾಗಿ मैं ಜೀವಿಸಬೇಕು. जहाँ पर रहता हूँ, जहाँ पर जीता हूँ, मैंने इस दुनिया के लिए उजियाला बनकर जीना है। ಒಂದು ಎಚ್ಚರಿಕೆಯಾದ ಜೀವನ ಅಂದರೆ ನಿದ್ರೆ ಬಿಟ್ಟು ಎಚ್ಚರವಾಗಿರುವಂಥದ್ದಲ್ಲ. एक सावधान जीवन करके जब हम कहते हैं तो उसका मतलब ये नहीं कि अपनी नींद को दूर करके हम बैठें। ಈ ದೇವರ ವಾಕ್ಯ ನಮ್ಮಲ್ಲಿ ಯಾವಾಗಲೂ ಮಾತಾಡ್ತಾ ಇರಬೇಕು. ये परमेश्वर के वचन हमारे अंदर हमेशा हमसे बात करना चाहिए। ನಾನು ದೇವರಿಗಾಗಿ ಏನು ಮಾಡಲಿ ಅನ್ನುವಂಥದ್ದೊಂದು ದುಡಿತಾ ಇರಬೇಕು ನಮಗೆ. मैं परमेश्वर के लिए क्या कर सकता हूँ करके एक आलोचना हमारे अंदर होना जरूरी है। ನಮ್ಮ ಕೈಲಿ ಆಗುವಂಥದ್ದೇ ದೇವರು ಮಾಡಿಸುವಂಥವನಾಗಿದ್ದಾನೆ. परमेश्वर हमसे वही कार्य करवाएंगे जो हम कर सकते हैं। ದೇವರ ನಾಮಕ್ಕೆ ಸ್ತೋತ್ರವಾಗಲಿ. परमेश्वर के नाम की महिमा हो। ಯೆಶಾಯ 61:1 ಹೇಳಿರುವ ಪ್ರಕಾರ यशाया की पुस्तक 60 के पहले वचन में जैसे हम देखते हैं, ಈ ವರ್ಷದಲ್ಲಿ ನಾವು ಎದ್ದು ಪ್ರಕಾಶಿಸಲಿಕ್ಕೆ ದೇವರು ನಮಗೆ ಕೃಪೆ ಕೊಡಲಿ. इस साल में परमेश्वर के लिए खड़े होकर उनके लिए प्रकाशित होने के लिए परमेश्वर हमें अनुग्रह करे। ನಮ್ಮಲ್ಲಿರುವಂಥ ಕಾರ್ಗತ್ತಲುಗಳು ನೀಗಲ್ಪಡಲಿ. हमारे अंदर जो अंधियारे हैं, जो अंधकार है, वो सब कुछ हमसे निकल जाए। ಕ್ರಿಸ್ತಿಯ ಜೀವಿತ ಅದು ಸೌಭಾಗ್ಯವಾದ ಜೀವಿತವಾಗಿದೆ. ये जो क्रिस्तीय जीवन हम जी रहे हैं, ये हमारे लिए एक बहुत ही सौभाग्य है। ಈ ಜೀವಿತ ನಮಗಿವತ್ತು ಕಷ್ಟ ಅವಮಾನವಾಗಿ ಕಾಣಬಹುದು. ये जीवन हमारे लिए मुश्किलों से भरा हुआ लग सकता है या अपमान लग सकता है। ಒಂದು ದಿನ ತೇಜೋಮಯನಾದ ಕ್ರಿಸ್ತನ ಮುಂದೆ ನಿಲ್ಲುವಾಗ ನಮಗೆ ಎಲ್ಲ ಪ್ರಭಾವವು, ದೇವರ ಸಾನ್ನಿಧ್ಯವು ಕೂಡಿರುವಂಥದ್ದಕ್ಕೆ ನಾವು ಸೇರುವಂಥವರಾಗಿದ್ದೇವೆ. लेकिन एक दिन हमारे जीवन में ज़रूर आएगा जब उस परमेश्वर के सम्मुख में हम खड़े रहेंगे, उस तेजोमय परमेश्वर के सामने हम खड़े रहेंगे और जो कुछ भी हमने सहा है वो सब कुछ हमसे दूर हो जाएगा। ದೇವರು ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ. परमेश्वर इन वचनों के साथ आप सबको आशीष दें।